ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ರಾಜಧಾನಿಯಲ್ಲಿ ಹೇಗೆ ರೆಡಿ ಆಗ್ತಾ ಇತ್ತು ಗೊತ್ತಾ ಡ್ರಗ್ಸ್? ಯರಪ್ಪನಹಳ್ಳಿಯ ಘಾಟು ಹರಡಿದ್ದು ಎಲ್ಲೆಲ್ಲಿ ಗೊತ್ತಾ? ನಶೆ ಹಿಂದೆ ಆ ಇಂಜಿನಿಯರ್, ಆ ಇಬ್ಬರು ಉದ್ಯಮಿ, ಅದೊಂದು ಘಾರ್ಮುಲಾದಿಂದಲೇ ರೆಡಿ ಆಗ್ತಾ ಇತ್ತ ಡ್ರಗ್ಸ್. ಇದು ರಾಜಧಾನಿ ಬೆಂಗಳೂರು ಮಂದಿ ನೋಡ್ಲೇಬೇಕಾದ ಸುದ್ದಿ. ಗಡಿಯಲ್ಲೇ ಇದ್ದು ಬೆಂಗಳೂರಲ್ಲಿ ಆಪರೇಟ್ ಮಾಡ್ತಾ ಇದ್ರ ಡ್ರಗ್ ಫ್ಯಾಕ್ಟರಿ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಇದೀಗ ನಶಾಲೋಕದ ಅಸಲಿಯತ್ತು ರಿವೀಲ್ ಆಗಿದೆ ನಮ್ಮ ಮಾಧ್ಯಮದಲ್ಲಿ. ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜಧಾನಿಯಲ್ಲಿ ಹೇಗೆ ರೆಡಿ ಆಗ್ತಾ ಇತ್ತು ಗೊತ್ತಾ ಡ್ರಗ್ಸ್? ವಿಚಾರ ಗೊತ್ತಾದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಯರಪ್ಪನಹಳ್ಳಿಯ ಘಾಟು ಹರಡಿದ್ದು ಎಲ್ಲೆಲ್ಲಿ ಗೊತ್ತಾ? ಇದು ರಾಜಧಾನಿ ಮಂದಿ ನೋಡ್ಲೇಬೇಕಾದ ಸ್ಟೋರಿ. ನಶೆ ಹಿಂದೆ ಆ ಇಂಜಿನಿಯರ್, ನಶೆ ಹಿಂದೆ ಆ ಇಂಜಿನಿಯರ್, ಆ ಇಬ್ಬರು ಉದ್ಯಮಿ ಯಾರ್ಯಾರು ಗೊತ್ತಾ? ಅದೊಂದು ಘಾರ್ಮುಲಾದಿಂದಲೇ ರೆಡಿ ಆಗ್ತಾ ಇದ್ದ ಡ್ರಗ್ಸ್. ರಾಜಧಾನಿ ಬೆಂಗಳೂರಿನ ಬಿಗ್ ಬ್ರೇಕಿಂಗ್ ನ್ಯೂಸ್. ಡ್ರಗ್ ಫ್ಯಾಕ್ಟರಿ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಇದೀಗ ನಮ್ಮ ನ್ಯೂಸ್ನಲ್ಲಿ ನಶಾಲೋಕದ ಅಸಲಿಯತ್ತು ರಿವೀಲ್ ಆಗಿದೆ. ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿ ಅಸಲಿಯತ್ತಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಡ್ರಗ್ ಸಿದ್ಧತೆ ಹಿಂದಿದೆ ಕೆಮಿಕಲ್ ಇಂಜಿನಿಯರ್ ಕೈವಾಡ. ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್. ಡ್ರಗ್ಸ್ ಸಿದ್ಧತೆ ಹಿಂದಿದೆ ಕ್ರಿಮಿನಲ್ ಇಂಜಿನಿಯರ್ ಕೈವಾಡ. ಇಂಜಿನಿಯರ್ ಪ್ರಶಾಂತ್ ಯಲ್ಲಪ್ಪನಿಂದಲೇ ಹೊರಬಿತ್ತು ಸತ್ಯ. ರಾಜಸ್ಥಾನದ ಉದ್ಯಮಿಗಳೇ ಬೆಂಗಳೂರಿನ ಡ್ರಗ್ ಫ್ಯಾಕ್ಟರಿಗೆ ಓನರ್ಸ್ ಅಂತೆ. ಈ ಡ್ರಗ್ಗೆ ಬೆಳಗಾವಿಯಲ್ಲಿ ಇದ್ದು ಫಾರ್ಮುಲಾ ರೆಡಿ ಮಾಡ್ತಾ ಇದ್ದ ಪ್ರಶಾಂತ್. ಫ್ಯಾಕ್ಟರಿಗೆ ಬೇಕಾದ ಮಷೀನ್, ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದ ಆರೋಪಿಗಳು. ಪ್ರಶಾಂತ್ ಹೇಳಿದ್ದ ಎಲ್ಲ ರಾಸಾಯನಿಕಗಳ ಸಪ್ಲೈ ಮಾಡ್ತಾ ಇದ್ರು ಆ ಇಬ್ಬರು. ರೆಡಿ ಮಾಡಿ ರಾಮ್ಲಾಲ್ ಬಿಷ್ಣೋಯ್ ಎಂಬಾತನಿಗೆ ಫಾರ್ಮುಲಾ ಕೊಡ್ತಾ ಇದ್ದ ಪ್ರಶಾಂತ. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಪ್ರಶಾಂತ್ ಸೂಚನೆ ಮೇರೆಗೆ ಫ್ಯಾಕ್ಟರಿಗಳಲ್ಲಿ ರೆಡಿ ಆಗ್ತಾ ಇತ್ತಂತೆ ಡ್ರಗ್ಸ್. ರಾಜ್ಯದಾದ್ಯಂತ ರೆಡಿ ಆಗ್ತಾ ಇದ್ದ ಡ್ರಗ್ಸ್ ಸ್ಟಾಕ್ ಆಗ್ತಾ ಇತ್ತು ಬೆಂಗಳೂರಲ್ಲಿ. ಯರಪ್ಪನಹಳ್ಳಿಯಿಂದ ಬೇರೆ ಕಡೆ ಸಪ್ಲೈ ಮಾಡ್ತಾ ಇದ್ರು ಆರೋಪಿ ಅಬ್ದುಲ್. ಡ್ರಗ್ಸ್ ಫ್ಯಾಕ್ಟರಿ ಹಿಂದೆ ದೊಡ್ಡ ದೊಡ್ಡವರ ಕೈವಾಡವೂ ಇರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಅವರು ಮಹಾರಾಷ್ಟ್ರದವರು, ಪೊಲೀಸ್ನವರು, ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನು ಅವನಿಗೆ ಅವ್ರು ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸ್ಕೊಂಡು ಇಲ್ಲಿ ಅವ್ರು ಬಂದಿದ್ರು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ DCP ಕೂಡ ಹೋಗಿದ್ದಾರೆ. 50 ಕೋಟಿ ವರ್ತು, 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 kg, 1 kgಗೆ 30 ಲಕ್ಷ ಅದು ಬೆಲೆ ಬಾಳೋದು. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟ್ರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ಬುಕ್ಸಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಮಾನಿಟ್ರ್ ಮಾಡಿ ಅವ್ರನ್ನೆಲ್ಲ ಹಿಡಿದಾಕಿದ್ವಿ. ಈಗ ನಮ್ಮ ನ್ಯೂಸ್ನಲ್ಲಿ ಡ್ರಗ್ ಕೇಸ್ನ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಡ್ರಗ್ಸ್ ಸಿದ್ಧತೆ ಹಿಂದಿದೆ ಕೆಮಿಕಲ್ ಇಂಜಿನಿಯರ್ ಕೈವಾಡ. ಇದು ರಾಜಧಾನಿ ಬೆಂಗಳೂರು ಮಂದಿ ನೋಡ್ಲೇಬೇಕಾದ ಸ್ಟೋರಿ. ಡ್ರಗ್ ಫ್ಯಾಕ್ಟರಿ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು? ಇಂಜಿನಿಯರ್ ಪ್ರಶಾಂತ್ ಯಲ್ಲಪ್ಪನಿಂದಲೇ ಹೊರಬಿತ್ತು ಅಸಲಿ ಸತ್ಯ. ಡ್ರಗ್ ಫ್ಯಾಕ್ಟರಿ ಹಿಂದೆ ದೊಡ್ಡವರ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಜಸ್ಥಾನದ ಉದ್ಯಮಿಗಳೇ ಬೆಂಗಳೂರಿನ ಡ್ರಗ್ ಫ್ಯಾಕ್ಟರಿಗೆ ಓನರ್ಸ್ ಅಂತೆ, ಮಾಲೀಕರಂತೆ. ಡ್ರಗ್ಸ್ ಸ್ಟಾಕ್ ಆಗ್ತಾ ಇದ್ದದ್ದು ಮಾತ್ರ ರಾಜಧಾನಿ ಬೆಂಗಳೂರಲ್ಲಿ. ಡ್ರಗ್ಸ್ಗೆ ಬೆಳಗಾವಿಯಲ್ಲಿ ಇದ್ದು ಫಾರ್ಮುಲಾ ರೆಡಿ ಮಾಡ್ತಾ ಇದ್ದ ಪ್ರಶಾಂತ್. ಇದೀಗ ಅಸಲಿ ಸತ್ಯ ಬಯಲಾಗಿದೆ. ಡ್ರಗ್ಸ್ ಸಿದ್ಧತೆ ಹಿಂದಿದೆ ಕೆಮಿಕಲ್ ಇಂಜಿನಿಯರ್ ಕೈವಾಡ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.
ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಚುರುಕು ಮಾಡಿದ್ದಾರೆ.